ಕೊಡೋಕ್ಕೆ ಅವಕಾಶ ಇದೆ. ಎರಡನೇದು, ವೃಷಭಾವತಿಯಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿಗೆ ನಾವು ನಿರ್ದಿಷ್ಟವಾಗಿ ಗೊತ್ತಿಲ್ಲ, ಒಂದು 20 ರಿಂದ 25 ಕೆರೆಗಳು ನಿಮ್ಗೆ ಗೊತ್ತಿಲ್ಲ. ಎಲ್ಲ ತೂಪ್ಗೆರೆ ಹೋಗ್ಲಿ ಅಣ್ಣ, ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಒಂದೂ ಇಲ್ಲ. ಚರ್ಚೆ ಬೇಡ. ಗ್ರಾವಿಟಿಯಲ್ಲಿ ಎಲ್ಲಿ ಕ್ಷೇತ್ರ ನೀರನ್ನು ಕೂಡ ನೀರು ವಿಷಯ ಮಾತಾಡಿದ್ರೆ ಅವರು. ವೃಷಭಾವತಿ ಸುಮಾರು 1800 ಕೋಟಿ ರೂಪಾಯಿ ಫಸ್ಟ್ ಫೇಸಲ್ಲಿ. ನೆಲಮಂಗಲ, ಯಶವಂತಪುರನೂ ಸ್ವಲ್ಪ ಸೇರ್ತದೆ, ತುಮಕೂರಲ್ಲಿ ಕೆಲವು ಸೇರ್ತಾರೆ. ಅದರಲ್ಲಿ ದೊಡ್ಡಬಳ್ಳಾಪುರ ಕೂಡ ಮೇಜರ್ ಕೆರೆಗಳನ್ನು ಸೇರಿಸಿದ್ದೇವೆ. ಅವರಿಗೆ ನೀರ್ದು ಕೂಡ ನಾನು ವ್ಯವಸ್ಥಿತವಾಗಿ ನಿಮ್ಮ ದೊಡ್ಡಬಳ್ಳಾಪುರ ಕೆರೆಗಳನ್ನು ಸೇರಿಸಿದ್ವಿ. ಸೆಕೆಂಡ್ ಫೇಸಲ್ಲಿ ಇನ್ನಷ್ಟು ಕೆರೆಗಳು ನೀವೇನು ನಿಮ್ಮ ಮತಕ್ಷೇತ್ರ ಹೇಳಿದ್ರಿ ಅಲ್ಲಿ ಕೂಡ ಸೇರ್ತವೆ. ಅದರಲ್ಲಿ ತಾರತಮ್ಯ ಇಲ್ಲ, ನಿಮಗೂ ಕೂಡ ಅವಕಾಶ ಆಗುತ್ತೆ. ಸರ್, ಈಗ ಸಚಿವರೇ ಗ್ರೌಂಡ್ ವಾಟರ್ ಉತ್ತರ ಕರ್ನಾಟಕ ಖರೀದಿ ಬಗ್ಗೆ ಹೇಳಿಲ್ಲ. ಜೋಳ ಮಾನದಂಡಿಗೆ ಜೋಳದ ಬಗ್ಗೆ ಒಂದು ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಕೇಂದ್ರ ಸರ್ಕಾರ ಇನ್ನೂ ಜಾಸ್ತಿ ರಾಗಿ ಖರೀದಿ ಮಾಡಬೇಕು ಅಂತ ಹೇಳಿ 50 ಕ್ವಿಂಟಾಲ್ ಮಾಡಿದಿರಾ. ಕ್ಷೇತ್ರದ ಜನತೆಯ ಪರವಾಗಿ ಕಳೆದ ವರ್ಷ ಹೈಯೆಸ್ಟ್ ರಾಗಿ ಇಡೀ ನಮ್ಮ ರಾಜ್ಯದಲ್ಲಿ ಹೈಯೆಸ್ಟ್ ರಾಗಿ ಹಾಕಿರೋದು ದೊಡ್ಡಬಳ್ಳಾಪುರ ತಾಲೂಕು. ಮಾನ್ಯ ಸಚಿವರು ಇರುವಂತಹ ಜಿಲ್ಲೆಯಿಂದನೇ ನಾವು ಹಾಕಿದೀವಿ. ಅದಕ್ಕೆ ಸಚಿವರಿಗೆ, ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಅದ್ಭುತವಾದಂತಹ MSP 4290 ರೂಪಾಯಿ ಕೊಡ್ತಾರೆ. ತುಂಬಾ ಧನ್ಯವಾದಗಳು ಸಚಿವರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೂ. ನಾನು ರಾಗಿಗೆ 43 ರೂಪಾಯಿ ಬೆಲೆ ಕೊಡ್ತಿರೋದಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. 50 ಕ್ವಿಂಟಲ್ ಕೊಟ್ಟಿರೋದಕ್ಕೂ ಇವತ್ತೇ ಗೊತ್ತಾಗಿತ್ತು ಸರ್ ನಮಗೂ, ಅದಕ್ಕೂ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಈಗ ಸರ್, ಸಾಹೇಬ್ರು ಹೇಳಿದ್ರು ನೀರಾವರಿ ಯೋಜನೆ ಅಡಿಯಲ್ಲಿ ಕೆರೆ ತುಂಬಿಸ್ತಾ ಇದೀವಿ ಅಂತ. ಕೆರೆ ತುಂಬೋದು ಏನಕ್ಕೆ? ಗ್ರೌಂಡ್ ವಾಟರ್ ರೀಚಾರ್ಜ್ಗೆ. ರೈತರಿಗೆ ನೀರಾವರಿ ಏನ್ ಮಾಡಿದೀರಾ? ಕುಡಿಯಕ್ ನಮ್ಗೆ ಏನಾದ್ರೂ ಸಿಹಿ ನೀರು ಇದೆಯಾ ಸರ್? ಇಡೀ ಜಿಲ್ಲೆಯಲ್ಲಿ 1 ಡ್ರಾಪ್ ಸಿಹಿ ನೀರಿಲ್ಲ ಸರ್. ಪ್ರತಿಯೊಂದು 276 ಒಂದ್ ನಿಮಿಷ ಇರೋಣ ಸರ್. ತುಂಬಾ ಬೇಜಾರಾಗುವಂಥದ್ದು ನೀರಾವರಿ ಯೋಜನೆ ಬಗ್ಗೆ. ನಮ್ಮಿಂದ 100 ಕಿಲೋಮೀಟರ್ ದೂರ ಕಿಯಾ ಫ್ಯಾಕ್ಟರಿ ಇದೆ ಸರ್, ಹಿಂದೂಪುರ ಪೆನ್ಕೊಂಡ ಅಲ್ಲಿ ಕಿಯಾ ಫ್ಯಾಕ್ಟರಿ ಇದೆ. ಕಿಯಾ ಫ್ಯಾಕ್ಟರಿಗೆ ಎಲ್ಲಿಂದ ನೀರು ತಂದಿದ್ದಾರೆ? 280 ಕಿಲೋಮೀಟರ್ ದೂರ ಕೃಷ್ಣಾ ನದಿ, ಆಂಧ್ರ ಪ್ರದೇಶ್ಗೆ ಮತ್ತು ತೆಲಂಗಾಣಗೆ ಬಾರ್ಡರ್ ಇರುವಂತ ಕೃಷ್ಣಾ ನದಿಯಿಂದ 2016ನೇ ಇಸ್ವಿ, ಇಫ್ ಐ ಆಮ್ ನಾಟ್ ರಾಂಗ್, ಅದು ಲಾಂಚ್ ಆಗಿತ್ತು ಕಿಯಾ ಫ್ಯಾಕ್ಟರಿ. 2016ನೇ ಇಸ್ವಿಯಲ್ಲಿ ಲಾಂಚ್ ಆಗಿ 2018ಕ್ಕೆ 6 TMC ನೀರನ್ನ ಗೊಲ್ಲಪಲ್ಲಿ ರಿಸರ್ವಾಯರ್ಗೆ ಆಂಧ್ರ ಸರ್ಕಾರ ಕೊಡುತ್ತೆ, ಕೇವಲ 2 ವರ್ಷದಲ್ಲಿ. ಮಾನ್ಯ ಸಾಹೇಬರು ಕೋಲಾರದಲ್ಲಿ ಇದ್ದಂಥವ್ರು ಈಗ ನಮ್ಮ ಜಿಲ್ಲೆಗೆ ಬಂದಿದ್ದಾರೆ. ಸಚಿವರಿಗೆ ನಾನು ಕೇಳ್ಕೊಳ್ಳುವಂಥದ್ದು, ನಮ್ಮ ಇಡೀ ಡ್ರಿಂಕಿಂಗ್ ಸಭಾಧ್ಯಕ್ಷರೇ, ಪಾಪ ನಮ್ ಧೀರಜ್ ಏನೇನೋ ಮಾತಾಡ್ತಾವ್ರೆ. ಅವ್ರ ಸರ್ಕಾರ ಎತ್ತಿನಹೊಳೆ ಯೋಜನೆ ಈಗ ಶಾಸಕ ಆಗಿರೋದು ಈಗ ಮಾತಾಡ್ತೀನಿ. ನಿಮ್ ಸರ್ಕಾರ ಕಾಳಜಿ ಸರ್ಕಾರ ಮಾಡಿದ್ ಹೇಳಪ್ಪ. ಶ್ರೀನಿವಾಸ್ ರಾಜ್ಯ ತಂದಾಗ ಶ್ರೀನಿವಾಸ್ ನೋಡಿ, ನೀವು ಈಗ ಬಂದು ಅನ್ನಕಂತ ಮಾತಾಡಬೇಡಿ. ನೀವು ಕೂತ್ಕೊಳ್ಳಿ. ಈಗ ಬರ್ತೀರಿ ಮತ್ತೆ ಮಾತಾಡ್ತೀರಿ. ನೀವು ಯಾಕ್ರಿ ಹಿಂಗ್ ಮಾಡ್ತೀರಿ? ಸರಿ, ನಾನು ಒಂದು ಕೇಳೋಂಥದ್ದು, ಪ್ರತಿ ಸತಿ ವಿರೋಧ ಪಕ್ಷದವರು ನಮ್ಮ ನಾಯಕರನ್ನ ಕೇಳಿದ್ರೆ ಪರವಾಗಿಲ್ಲ. ನಾನು ಇವತ್ತು ಆಯ್ಕೆ ಆಗಿದ್ದೀನಿ, 2 ವರ್ಷ ಆಗೈತೆ. ನಿಮ್ ಸರ್ಕಾರ ಏನ್ ಮಾಡ್ತು? ಇದು ನಮ್ ಸರ್ಕಾರ ಸರ್. ಸಿದ್ದರಾಮಯ್ಯ ಸಾಹೇಬ್ರು ನಮ್ಮ ಮುಖ್ಯಮಂತ್ರಿಗಳು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಮಂತ್ರಿಗಳು, ಅವ್ರನ್ನೇ ಕೇಳಬೇಕು. ನಾನು ಎಲ್ಲಿ ಬಂದಿದ್ದೀನಿ ಸರ್ಕಾರನ ಹೇಳ್ತಾ ಇದ್ದೀನಿ. ಶ್ರೀನಿವಾಸ್, ಏನ್ ಸರ್ ಇದು? ನೀನು ಅಸೆಂಬ್ಲಿಗೆ ಬರುವುದೇ ಕಡಿಮೆ. ಈಗ ಬೆಳಿಗ್ಗೆಯಿಂದ ಇಲ್ಲಿ ಮಧ್ಯಾಹ್ನ ತನಕ ಬರ್ಲಿಲ್ಲ. ಮಧ್ಯಾಹ್ನ ಈಗ ಬಂದು ಕೂತ್ಕೊಂಡು ಅಲ್ಲಿ ಕೂತ್ಕೊಳ್ಳಿ. ಈಗ ಬಂದು ತಲೆರಟೆ ಮಾಡೋದು ಸರ್. ಕುಡಿಯೋ ನೀರು ಕೇಳಂಗಿಲ್ವಾ ಸರ್? ಏನ್ ಕೇಳ್ತಾ ಇದೀವಿ? ಕುಡಿಯೋ ನೀರು ಆಯ್ತು ಸರ್. 270 ಮಾನ್ಯ ಸಚಿವರಿಗೂ ಗೊತ್ತು. 270 ಏನಾದ್ರು ಮಾತಾಡ್ಬೇಕಣ್ಣ? ಇಲ್ಲ ಅಲ್ಲ, ಮತ್ತೆ ನೋಡಿ ಆಗಿಲ್ಲ ಸಚಿವರೇ. ಈಗ ಬಜೆಟ್ ಬಗ್ಗೆ ಮಾತಾಡ್ತಾರೆ. ಶಾಸಕರನ್ನೇ ಜೊತೆಯಲ್ಲಿ ಇಟ್ಕೊಂಡು 2-3 ಮೀಟಿಂಗ್ ಮಾಡಿ ದೊಡ್ಡಬಳ್ಳಾಪುರದಲ್ಲಿ ಬಸಟ್ಟಹಳ್ಳಿ ಹತ್ರ ತೊಂದರೆ ಆಗಿ 10 ಗ್ರಾಮಗಳಿಗೆ ತೊಂದರೆ ಆಗಿರುವಾಗ ಅವ್ರನ್ನೇ ಜೊತೆಯಲ್ಲಿ ಇಟ್ಕೊಂಡು ನಾವು ಜಕ್ಕಲ್ಮಡ್ಗಿಂದ ನೇರವಾಗಿ ಕುಡಿಯೋ ನೀರನ್ನು ವ್ಯವಸ್ಥೆ ಮಾಡಿದ್ದೀವಿ. ಟ್ಯಾಂಕರ್ ಅಲ್ಲ, ಅದಲ್ಲದೆ 5 ಕಿಲೋಮೀಟರ್ ಇಂದ ಆಚೆ ಹೋಗಿ ಒಂದು ನೀರು ಕುಡಿಯೋ ನೀರನ್ನ ಮಾಡಿ ಅದನ್ನು ಮಾಡಿದ್ದೇವೆ. ಎತ್ತಿನ ವೇಳೆ ಆದಷ್ಟು ಬೇಗ ಬರ್ತದೆ. ಉಪಮುಖ್ಯಮಂತ್ರಿಗಳು ಟಾಪ್ ಪ್ರಯಾರಿಟಿ ಕೊಟ್ಟಿದ್ದಾರೆ. ನಮಗೆಲ್ಲ ಬಯಲು ಸೀಮೆ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಇವೆಲ್ಲಕ್ಕೂ ಕೂಡ, ಮತ್ತು ಹಾಸನ ಆಗಲಿ ಮತ್ತು ತುಮಕೂರಾಗಲಿ, ಚಿತ್ರದುರ್ಗ, ಈ ಬಯಲು ಸೀಮೆ ಪ್ರದೇಶಗಳಲ್ಲಿ ಕುಡಿಯೋ ನೀರಿಗೆ ಮೊದಲು ಕೊಡಬೇಕು.
ಕೆರೆಗಳಿಗೆ ತುಂಬಿಸೋದಕ್ಕಿಂತ ಮೊದಲು ಎತ್ತಿನ ಹೊಳೆ ನೀರನ್ನು ಬಾರ್ಡ್ರು ಕೋಲಾರಕ್ಕೆ ಬರುವಂಥದ್ದನ್ನು ಮಾಡಬೇಕು ಅಂತ ಹೇಳಿದಾಗ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಕುಡಿಯೋ ನೀರು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ, ಮಾನ್ಯ ಶಾಸಕರು ಜೋಳದ ಬಗ್ಗೆ ಒಂದು ಮಾತು ಹೇಳಿದ್ರು, ಕ್ಲಾರಿಫೈ ಮಾಡ್ತೀನಿ. ಜೋಳ ಈಗ ಹಂತ ಹಂತವಾಗಿ 1 ಲಕ್ಷ ಮೆಟ್ರಿಕ್ ಟನ್ ಮೊದಲಿತ್ತು, ಈಗ 1 ಲಕ್ಷ ಮೆಟ್ರಿಕ್ ಟನ್ ತೆಗೆದುಕೊಳ್ಳೋಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ. ಜೋಳದ ಪ್ರಾಬ್ಲಮ್ ಏನಿದೆ ಅಂದರೆ 3 ತಿಂಗಳಾಗ್ಬಿಟ್ರೆ ನುಸಿ ಹುಳ ಬಿಡ್ತದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಅನುಮತಿ ಬರೆದಿದ್ದೀವಿ, ಕೇಂದ್ರ ಸರ್ಕಾರಕ್ಕೆ. ನಾವು ಏನು ಶೇಖರಣೆ ಮಾಡ್ತೀವಿ, ಶೇಖರಣೆ ಮಾಡಿದು 1 ತಿಂಗಳಾಗ್ತಾನೆ ನಮಗೆ ನಾವು ಡಿಸ್ಪರ್ಸ್ ಮಾಡಕ್ಕೆ ಕೊಟ್ಟರೆ ಅದು 3-4 ತಿಂಗಳಲ್ಲಿ ಡಿಸ್ಪರ್ಸ್ ಮಾಡಿದ್ರೆ ನುಸಿ ಹುಳ ಬೀಳೋದಿಲ್ಲ ಅಂತ ಅದಕ್ಕೂ ಕೂಡ ಪತ್ರ ಬರೆದಿದ್ದೀವಿ. ಆ ನುಸಿ ಹುಳ ಬೀಳೋದಕ್ಕೆ ಅವಕಾಶ ಕೊಡೋದಿಲ್ಲ, ಅದನ್ನು ಮತ್ತೆ ಶೀಘ್ರದಲ್ಲೇ ವಿತರಣೆ ಮಾಡುವಂಥ ಏರ್ಪಾಡುಗಳು ಕೂಡ ಮಾಡ್ಕೊಂಡಿದ್ದೀವಿ. ಎತ್ತಿನೊಳೆದು ಅದಕ್ಕೆ ರಿಪ್ಲೈ ಮಾಡಿ, ನಿಮ್ಗೆ ಪ್ರಶ್ನೆ ಕಂಟಿನ್ಯೂ ಮಾಡಿ. ಏನ್ ರೈತರ ಬಗ್ಗೆ ಮಾತ್ರ ಮಾತಾಡಬಹುದು, ನಿಮ್ಮ ಡಿಸ್ಟ್ರಿಕ್ಟ್ ನಿಜವಾದ ಯಾವ ಸಂದರ್ಭವಾಗಿ ಮಾತಾಡಬಹುದು. ನಿಮ್ಗೆ ಈಗ ಏನಾಗಬೇಕು, ಕುಡಿಯೋ ನೀರು ಕೇಳಬಾರ್ದ ಸರ್? ಮಾತಾಡಿ, ಕಂಟಿನ್ಯೂ ಮಾಡಿ. ಈಗ ಬಜೆಟ್ ಅಲ್ಲಿ ಬೆಂಗಳೂರಿಗೆ 1 ಲಕ್ಷ ಕೋಟಿ ಇದೆ ಅಂತ ಹೇಳಿ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ರು, ನಮ್ಮ ಶರತ್ತಣ್ಣನು ಅವ್ರು ಮಾತಾಡುವಾಗ ಹೇಳಿದ್ರು. ಬಿಯಾಂಡ್ ಬೆಂಗಳೂರು ಅಂತ ಘೋಷಣೆ ಮಾಡಿದ್ದಾರೆ ಸರ್. ಬಿಯಾಂಡ್ ಬೆಂಗಳೂರು ಅಂತ ಬ್ರ್ಯಾಂಡ್ ಬೆಂಗಳೂರು ಬಿಟ್ಟು ಬಿಯಾಂಡ್ ಬೆಂಗಳೂರು ಅನ್ನೋ ಬಿಯಾಂಡ್ ಬೆಂಗಳೂರು ಐತಣ, ಬಿಯಾಂಡ್ ಬೆಂಗಳೂರು ಇದೆ. ಬಿಯಾಂಡ್ ಬೆಂಗಳೂರು ನೀವು ಡೆವಲಪ್ ಮಾಡಬೇಕು ಅಂದ್ರೆ ಒಳ್ಳೆ ಇನಿಷಿಯೇಟಿವ್ ತಗೊಂಡಿದ್ದೀರಾ. ನಮ್ಮಲ್ಲಿ ಕೈಗಾರಿಕಾ ವಲಯ ಇನ್ನೂ 20% ಇದೆ, ಓನ್ಲಿ 11% ಜಾಬ್ಸ್ ಇದೆ. ಇವತ್ತು ಯುವಕರಿಗೆ ಉದ್ಯೋಗ ಅವಕಾಶ ಸಿಗಬೇಕು ಅಂದ್ರೆ ಅದು ಕೇವಲ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಮಾತ್ರ ಆಗೋದು, ಕೇವಲ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ನಾನು ಒಬ್ಬ ನಮ್ಮ ಪಾರ್ಟಿಯಲ್ಲಿ ಯುವ ಘಟಕದ ಅಧ್ಯಕ್ಷ ಸರ್. ಯುವಕರಿಗೆ ಇವಾಗ ಎಷ್ಟು ಜನಕ್ಕೆ 2 ವರ್ಷದಲ್ಲಿ ಕೆಲಸ ಕೊಟ್ಟಿದ್ದಾರೆ ಸರ್? ನ್ಯೂ ಇಂಡಸ್ಟ್ರಿ ಪಾಲಿಸಿ ತಂದಿದ್ದೀರಾ. ನ್ಯೂ ಇಂಡಸ್ಟ್ರಿ ಪಾಲಿಸಿಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ 2025 to 2030 ತಂದಿದ್ದೀರಾ. ಕಳೆದ ವರ್ಷ ಬಜೆಟ್ ಅಲ್ಲೂ ಹೇಳಿದ್ರಿ 20 ಲಕ್ಷ ಕೆಲಸ ಕೊಡ್ತೀವಿ ಅಂತ. ಯುವ ನಿಧಿ ಅಂತ ಹೇಳಿ ನಿಮ್ ಗ್ಯಾರಂಟಿ ನರೇಂದ್ರ ಮೋದಿ ಅಂತ ನೀವು ಮಾತಾಡಿ. ಯುವ ನಿಧಿ ಅಂತ ಹೇಳಿ ಒಂದು ಸ್ಕೀಮ್ಸ್ ತಂದಿದ್ದಾರೆ. ಅದರಲ್ಲಿ 2,36,000 ಜನ ಏನೋ ಎನ್ರೋಲ್ ಆಗಿದ್ದಾರೆ ಅಂತ ಮಾಹಿತಿಯನ್ನ ಕೊಟ್ಟು